ನಮಸ್ಕಾರ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡೇನ್ರಿ. ಬರೀ ವೀಕ್ಷಕರೇ, ಇವತ್ತಿನ ಒಂದು ಆದಿತ್ಯ ಬ್ಲಾಗ್ ಒಳಗೆ ನಾನು ತುಂಬ ಸ್ಪೆಷಲ್ ಆಗಿರುವಂಥ ರಾಗಿ ಮುದ್ದೆ ಮಾಡ್ತೀವಲ್ಲ, ಆ ರಾಗಿ ಮುದ್ದೆ ಜೊತೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಡಿಫ್ರೆಂಟ್ ತರಕಾರಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ ರೀ. ಸಾಮಾನ್ಯವಾಗಿ ಎಲ್ಲರೂ ತೊಗರಿಬೇಳೆ ಸಾರು, ಸೊಪ್ಪು ಸಾರು ಅಂತೇಳಿ ನಾಟಿ ಕೋಳಿ ಸಾರು ಅಂತ ಮಾಡ್ತಾರೆ. ಅದೇ ರೀತಿ ಈ ಥರ ಒಂದು ಸಾಂಬಾರನ್ನು ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಮುದ್ದೆ ಜೊತೆ ಮ್ಯಾಚ್ ಆಗುತ್ತೆ. ಬರೀ ಹೆಂಗಾರೆ ಈ ಒಂದು ಡಿಫ್ರೆಂಟ್ ಆಗಿರುವಂಥ ತರಕಾರಿ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡ್ರಿ, ಇಲ್ಲಿ ತರಕಾರಿ ಸಾಂಬಾರನ್ನು ಮಾಡೋದಕ್ಕೆ ಇಷ್ಟೆಲ್ಲ ಐಟಮ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿನಿ. ನಾ ಈಗ ಹಿಂದಿನ ವಿಡಿಯೋದಾಗ ಪರ್ಫೆಕ್ಟಾಗಿ ಸ್ಮೂತಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿನ್ರಿ. ಈಗ ನಾನು ಅದ್ರ ಜೊತೆ ಹೊಂದುವಂಥ ತರಕಾರಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಈ ತರಕಾರಿ ಸಾಂಬಾರು. ಹಾಗೆ ಸ್ಟಾರ್ಟಿಂಗಲ್ಲಿ ಕಲಿಯೋರಿದ್ರಪ್ಪ ಅಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಬರೀ ಇವಾಗ ಇವನ್ನೆಲ್ಲವನ್ನು ಕುಕ್ಕರ್ಗೆ ಹಾಕೊಂಡು ಕುದಿಸ್ಕೊಳ್ಳೋಣ ಅಂತ. ಇಲ್ಲಿ ನಾನು ಒಂದು ಬಟ್ಲ ಹೆಸರು ಬೇಳೆನ ತೊಗೊಂಡೇನಿ ರೀ. ತೊಗರಿ ಬೇಳೆ ಬದಲಾಗಿ ನಾನು ಹೆಸರು ಬೇಳೆನ ತೊಗೊಂಡಿನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು 2 ಚಮಚದಷ್ಟು ಕಡಲೆಬೇಳೆನ ತೊಗೊಂಡೇನಿ ರೀ. ಯಾಕಂದರೆ ಕಡಲೆಬೇಳೆ ಕಟ್ಟು ತುಂಬಾ ರುಚಿ ಇರ್ತೈತೆ ರೀ. ಸ್ಪೆಷಲಿ ಹಬ್ಬದ ಬೇಳೆ ರೀ ಇದು ಕಡಲೆಬೇಳೆ. ಈಗ ಇದನ್ನು ಬೇಳೆಯನ್ನು ಹಾಕೊಂಡು ಇದನ್ನು ಕ್ಲೀನಾಗಿ ತೊಳ್ಕೊತೇನೆ ರೀ. ಯಾಕಂದರೆ ಇದ್ರಾಗ ನುಸಿ ಮತ್ತು ಹಿಟ್ಟಿನ ಅಂಶ ಇರ್ತೈತಿ. ಅದಕ್ಕೋಸ್ಕರ ಕ್ಲೀನಾಗ ತೊಳ್ಕೊಂಡು ತೋರಿಸ್ತಾ ಇದ್ದೀನಿ ನೋಡ್ರಲ್ಲೇ. ಈಗ ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ನೋಡ್ರಲ್ಲೇ ಒಂದು ಬದನೆಕಾಯಿನ 4 ಭಾಗವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ ಬದನೆಕಾಯಿ ಒಳಗೆ ಹುಳ ಇರ್ತೈತೆ ರೀ, ಅದಕ್ಕೋಸ್ಕರ ನೋಡಿ ಹಾಕ್ರಿ. ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಟೊಮೆಟೋನ ತೊಗೊಂಡಿನಿ. ನಾನು ದೊಡ್ಡ ಟೊಮೆಟೊ ಅದ ಅಂತೇಳಿ 1 ತೊಗೊಂಡಿನಿ. ಸಣ್ಣ ಇದ್ದು ಅಂದರೆ 2 ತೊಗೊಳ್ಳಿ. ಇಲ್ಲಿ ನೋಡ್ರಿ, ನಾನು ಒಂದು ಬಟಾಟೋನ ಸಿಪ್ಪೆ ಸುಲಿದು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಬೀನ್ಸ್ ಹಾಕ್ತಾ ಇದ್ದೀನಿ. ಒಂದು 7-8 ಬೀನ್ಸನ್ನು ತೊಗೊಂಡು ಹಾಕ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಅದರೊಳಗಿರುವಂಥ ನಾರನ್ನು ತೆಗೆದು ಹಾಕ್ಕೊಂಡಿನಿ. ನಂತರ ನೋಡ್ರಿ, ಇಲ್ಲಿ ನಾನು ಒಂದು ಕ್ಯಾರೆಟನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ಮಣ್ಣು ಇರ್ತದೆ ಅಂತ ಹೇಳಿಬಿಟ್ಟು ಕ್ಲೀನಾಗಿ ಮೇಗಿನ ತೊಗಟೆಯನ್ನು ತೆಗೆದು ಹಾಕ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಸಣ್ಣ ಸೌತೆಕಾಯಿನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ರಾಗಿ ಮುದ್ದೆ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ. ಈ ಪಾಲಕ್ ಜೊತೆಗೆ ನೀವು ದಂಟಿನ ಸೊಪ್ಪು ಅಂತ ಬರುತ್ತೆ, ಅಂದರೆ ನಮ್ಮ ಸೈಡ್ ರಾಜಗಿರಿ ಸೊಪ್ಪು ಅಂತ ಕರೀತಾರೆ. ಆ ಥರ ರಾಜಗಿರಿ ಸೊಪ್ಪು ಕೂಡ ಹಾಕೊಂಡು ಮಾಡ್ಬೋದು. ನಾನಿಲ್ಲಿ ಪಾಲಕ್ಕು ಮೆಂತ್ಯ 2 ತೊಗೊಂಡಿನಿ. ಇದಕ್ಕೀಗ 2 ಚರಿಗೆ ನೀರನ್ನು ಹಾಕೋತೇನೆ ರೀ. ಸಣ್ಣ ಚರಿಗೆ ಇದೆ, ಅದಕ್ಕೋಸ್ಕರ 2 ಹಾಕ್ತೀನಿ. ದೊಡ್ಡ ಚರಿಗೆ ಇದ್ದರೆ 1 ಚರಿಗೆ ಅಥವಾ 1.5 ಚರಿಗೆ ಅಷ್ಟು ಹಾಕೋರಿ. ಈಗ ಇದನ್ನೆಲ್ಲ ಹಾಕೊಂಡ ನಂತರ ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡ್ಕೋತೀನಿ. ಇವಾಗ ಗ್ಯಾಸ್ ಮೇಲೆ ಕುಕ್ಕರನ್ನ ಇಟ್ಕೊಂಡೇನ್ರಿ. ಇದನ್ನು ಒಂದು 2ರಿಂದ 3 ಸಿಟಿ ಆದ್ರೆ ಸಾಕು. ಹೆಸರು ಬೇಳೆ ಇರೋದ್ರಿಂದ ಬೇಗ ಕುದಿತೈತಿ ನೋಡ್ರಿ. ಈಗ 2 ಸಿಟಿ ಹೊಡೆದಾವು, ಇದು 3ನೇ ಸಿಟಿ ಇದೆ. ಈಗ 3 ಸಿಟಿಗೆ ಬೇಳೆ ಕುದ್ದಿರ್ತಾವು. ನಾ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದು ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹವಾ ಹೋಗಿರ್ತೈತ್ರಿ ನೋಡಿ. ಈಗೆಲ್ಲ ಎಷ್ಟು ಹಣ್ಣಂಗೆ ಕುದ್ದೈತೆ ನೋಡ್ರಿ. ತೋರಿಸ್ತಾ ಇದೆ ನಿಮಗೆ ಹತ್ತಿರದಿಂದ ನೋಡ್ರಿ. ಆದಷ್ಟು ಕುಕ್ಕರನ್ನು ಸುಡ್ದಿದ್ದ ತೆಗಿಬೇಡ್ರಿ, ಫುಲ್ ಆರಿಂದ ತೆಗೀರಿ, ಹವಾ ಎಲ್ಲ ಹೋಗಿಂದ. ಈಗ ನಾನು ಇದನ್ನು ಒಂದು ಜರಡಿ ಚಮಚೆ ತೊಗೊಂಡು ಇದರೊಳಗಿರುವಂಥ ಕುದ್ದಂಥ ಸೊಪ್ಪು ಮತ್ತು ತರಕಾರಿಯನ್ನು ತೊಗೋತೀನಿ ರೀ. ಬೇಳೆಯನ್ನು ಅಷ್ಟೇ ಬಿಡ್ತೀನಿ ರೀ. ಬೇಳೆ ಅದ್ರಾಗೆ ಬಿಟ್ಟು ಉಳಿದ ಸೊಪ್ಪು ಮತ್ತು ತರಕಾರಿಯನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಇದನ್ನು ನೀವು ಹಾಗೆ ಡೈರೆಕ್ಟಾಗಿ ಸ್ಮ್ಯಾಶ್ ಕೂಡ ಮಾಡಿ ಹಾಕ್ಬೋದು. ಇಲ್ಲಿ ಆಲೂಗಡ್ಡೆಯನ್ನು ನಾನು ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸಾರು ಸ್ವಲ್ಪ ಮಂದಾಗ ಗಟ್ಟಂಗೆ ಚಲೋ ಆಕತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ನೀವು ಏನು ಮಾಡಬೇಕು, ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಹಾಕೋಬಹುದು. ನೋಡ್ರಿ, ಈಗೆಲ್ಲ ತರಕಾರಿಯನ್ನು ತಗೊಂಡಿನಿ. ಇದ್ರಂದು ಬ್ಯಾಳೆ ನೋಡ್ರಿ ಎಲ್ಲ ಹಣ್ಣಂಗೆ ಕುದ್ದತಿ. ಇದನ್ನೇನು ಸಣ್ಣ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಇದ್ರಾಗ ಬದನೆಕಾಯಿ ಕುದ್ದ ನಂತರ ಸಿಪ್ಪೆ ಬರ್ತೈತೆ ರೀ. ಬದನೆಕಾಯಿ ಸಿಪ್ಪೆ ಮತ್ತು ಟೊಮೆಟೊ ಸಿಪ್ಪೆಯನ್ನು ಕ್ಲೀನಾಗಿ ತೊಗೊಂಡ್ಬಿಡ್ತೀನಿ. ಈ ರೀತಿ ಬದನೆಕಾಯಿ ಸಿಪ್ಪೆ ಮತ್ತು ಇಲ್ಲಿ ನೋಡ್ರಿ ತೋರಿಸ್ತೀನಿ ಟೊಮೆಟೊ ಸಿಪ್ಪೆ ಬರ್ತೈತಿ ನೋಡಿ. ಈ ಟೊಮೆಟೊ ಸಿಪ್ಪೆಯನ್ನು ಕೂಡ ಚೆನ್ನಾಗಿ ತೊಗೊಂಬಿಡ್ರಿ. ಈ ಸಿಪ್ಪೆ ಎಲ್ಲ ತೆಗೆದಾದ ನಂತರ ನೋಡ್ರಿ, ಇಲ್ಲ ನಾನು ಮಿಕ್ಸಿಗೆ ಹಾಕೋತೀನಿ. ಇಲ್ಲಿ ನಾನು ಸಿಪ್ಪೆ ಸುಲಿಲಾರ್ದಂಥ ಒಂದು 2-3 ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕೋತಾ ಇದ್ದೀನಿ. ಇವು ಜವಾರಿ ಬೆಳ್ಳುಳ್ಳಿ ಇದಾವ್ರಿ, ಹಂಗೆ ಹಾಕೊಂಡೇನಿ ನಾನು. ಈಗ ಇದನ್ನು ಒಂದೇ ಒಂದು ಸುತ್ತು ಮಿಕ್ಸರ್ಗೆ ಹಾಕೊಂಬಂದೀನಿ ನೋಡ್ರಿ. ಇದನ್ನು ಜಾಸ್ತಿ ಹೈ ಪೇಸ್ಟ್ ಮಾಡುವಂಗಿಲ್ಲ, ಜಸ್ಟ್ 1 ಸುತ್ತು ಮಾತ್ರ ಹಾಕೋಬೇಕು. ಈಗ ರುಬ್ಬಿದಂಥ ಇದನ್ನು ತರಕಾರಿ ಪೇಸ್ಟನ್ನು ಬೇಳೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ.
ಇದು ಜಾಸ್ತಿ ಇದನ್ನು ಮಾಡೋಕೆ ಹೋಗಬೇಡ್ರಿ, ಜಸ್ಟ್ ಒಂದು ಸುತ್ತು ಮಾತ್ರ ಹಾಕ್ರಿ. ಜಸ್ಟ್ ತರಕಾರಿ ಏನು ಮಾಡ್ಬೇಕ್ರಿ, ಬರೀ ಪೀಸ್ ಆದ್ರೆ ಸಾಕ್ರಿ. ಇವಾಗ ನೋಡಿ ನಾನು ಸಾಂಬಾರನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ. ಒಂದು 2-3 ಚಮಚೆ ಎಣ್ಣೆ ಹಾಕೊಂಡಿನಿ. ಈ ಎಣ್ಣೆ ಕಾದ ನಂತರ ನೋಡ್ರಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋತೀನಿ. ಇವೆರಡು ಚಟಪಟ ಆದ ನಂತರ ನೋಡ್ರಿ ಸ್ವಲ್ಪ ಒಣ ಕರಿಬೇವನ್ನ ಹಾಕೋತೀನಿ. ನೀವು ಹಸಿ ಕರಿಬೇವು ಇದ್ರೂ ಕೂಡ ಹಾಕೋರಿ, ಸಾಂಬಾರು ಇನ್ನೂ ಘಮ ಬರುತ್ತೆ. ನಂತರ ಸಿಪ್ಪೆ ಸುಲಿದಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕೊಂಡು ಸ್ವಲ್ಪ ಸೇಕ್ ಮಾಡ್ಬೇಕ್ರಿ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆದರೆ ಬೆಳ್ಳುಳ್ಳಿ ತುಂಬಾ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ನೀವು ಬೆಳ್ಳುಳ್ಳಿ ಇನ್ನೂ ಬೇಕಾದ್ರೆ ಸಣ್ಣ ಪೇಸ್ಟ್ ಮಾಡಿ ಹಾಕ್ಬೋದು, ಇಲ್ಲ ಎಷ್ಟು ಅವಳು ಚೋಳಿದ್ರೂ ನಡಿತೈತಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕೋತೇನೆ ರೀ. ಇವತ್ತು ನಾನು ಸಾಂಬಾರು ಮಾಡುವಾಗ ನಿಮ್ಗೊಂದು ಸಣ್ಣ ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ನೋಡಿರಿ. ನಂತರ ನೋಡಿ, ಈಗ ನೀವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ತಕ್ಷಣ ಅಷ್ಟು ಬೇಳೆ ಕಟ್ಟನ್ನು ಹಾಕೋ ಬದಲು ನೀವು ಮೊದಲಿಗೆ 1 ಚಮಚದಷ್ಟು ಕಟ್ಟು ಮಾತ್ರ ಹಾಕಿ ಪಟ್ನ ಪ್ಲೇಟನ್ನು ಮುಚ್ಚಿಬಿಡಿ. ಕೈ ಹುಷಾರಾಗಿ ಮುಚ್ಚಿರಿ, ಕೈಗೆ ಸ್ವಲ್ಪ ಜಳ ಬಡಿದ್ರೆ ಕಷ್ಟ ಆಗುತ್ತೆ. ಈಗ ಇದನ್ನು 1-2 ಸೆಕೆಂಡ್ ನಂತರ ಮತ್ತೆ ತೆಗೆದು ಉಳಿದಿರೋ ಬೇಳೆ ಕಟ್ಟು ಮತ್ತು ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳಿ. ನೀವು ಬೇಕಾದ್ರೆ ನೋಡ್ಬೋದು ನಾನು ಪ್ಲೇಟನ್ನು ಮುಚ್ಚುವಾಗ ಯಾವ ರೀತಿ ಹುಗ ಬರ್ತದೆ ಅಂಥೇಳಿ. ಅದಕ್ಕೋಸ್ಕರ ಕೈಗೆ ಜಳ ಬಡಿತೈತಿ, ಆದಷ್ಟು ಪ್ಲೇಟನ್ನು ನೋಡ್ಕೊಂಡು ಮುಚ್ಚಿರಿ. ಹೀಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಮತ್ತು ಒಗ್ಗರಣೆ ಅದ್ಭುತವಾದಂಥ ಪರಿಮಳ ಐತಿ ಅಲ್ರಿ, ಆಮೆಯಾಗಿ ಹೋಗೋದಿಲ್ಲ. ನಿಮ್ಮ ಸಾಂಬಾರು ಫುಲ್ ಘಮ ಘಮ ಅಂತ ಪರಿಮಳ ಬರ್ತೈತಿ ಮತ್ತು ರುಚಿ ಕೂಡ ಹೆಚ್ಚಿರ್ತೈತಿ. ಈಗ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕೋತೀನಿ ರೀ. ಹುಣಸೆ ಹಣ್ಣು ರಸ ಹಾಕೋದ್ರಿಂದ ಸಾಂಬಾರು ಕೆಡಂಗಿಲ್ಲ. ಈಗ ನೋಡಿರಿ, ನಾನು ಒಂದು 2-3 ಚಮಚೆ ಅಚ್ಚ ಖಾರದ ಪುಡಿಯನ್ನು ಹಾಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಸ್ವಲ್ಪ ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕೊಂಡ ನಂತರ ನಾನು ಎಲ್ಲ ಮಿಕ್ಸರ್ನಿಂದೆಲ್ಲ ಬಳದ ಒಂದು ಸ್ವಲ್ಪ ನೀರು ಹಾಕಿ ನನಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಅಳತಿ ಮಾಡ್ಕೊಂಡೀನಿ ರೀ. ಈಗ ಕೊನೆಯದಾಗಿ ನೋಡ್ರಿಲ್ಲ, ನಾನು ರುಚಿಗೋಸ್ಕರ ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ರೀ. ಇದನ್ನು ನೋಡಿ, ಈಗ ಒಂದು 5 ನಿಮಿಷದಿಂದ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚಂದ ಕುದಿ ಆತೈತಿ. ನೋಡ್ರಿ ಎಷ್ಟು ಮಸ್ತಾಗಿ ಸಾಂಬಾರು. ನೋಡ್ರಿ, ನಾ ಆಗ ತೋರಿಸಿದ್ನಲ್ರಿ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿ ಸಾಂಬಾರನ್ನು ಮಾಡೋದು. ಈ ಒಂದು ಸೀಕ್ರೆಟ್ ಟಿಪ್ಸನ್ನು ಫಾಲೋ ಮಾಡಿರ್ಬೇಕಾದ್ರೆ ನೋಡ್ರಿ ಸಾಂಬಾರು ಎಷ್ಟು ಮಸ್ತ್ ಆಕತಿ. ಇದು ಕುದ ನಂತರ ಸ್ವಲ್ಪ ಟೇಸ್ಟ್ ನೋಡ್ರಿ, ಮತ್ತೇನರ ಕಡಿಮೆ ಆಗಿತ್ತಪ್ಪ ಅಂದ್ರೆ ಉಪ್ಪು ಖಾರ ಹಾಕಕ್ಕೆ ಬರ್ತೈತಿ. ಇದಂತೂ ಮಸ್ತ್ ಆಗೈತಿ ರೀ, ಏನು ಹಾಕೋಂಗಿಲ್ಲ, ಅದ್ರಾಗೆಲ್ಲ ರೆಡಿ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಬರೀ ಇವಾಗ ರಾಗಿ ಮುದ್ದೆ ಜೊತೆ ಪರ್ಫೆಕ್ಟಾಗಿ ಹೊಂದುವಂಥ ತರಕಾರಿ ಸಾಂಬಾರು ರೆಡಿ ಆಗೈತಿ. ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಸಾಂಬಾರು. ನೋಡಿ, ದಕ್ಷಿಣ ಕರ್ನಾಟಕದ ಫೇಮಸ್ ರಾಗಿ ಮುದ್ದೆ ಮತ್ತು ಅದ್ರ ಜೋಡಿ ತರಕಾರಿ ಕಟ್ಟು ಸಾರು ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ. ನಾ ಈಗ ಒಂದು ರಾಗಿ ಮುದ್ದೆ ತೊಗೊಂಡೇನ್ರಿ, ಇನ್ನೂ ಒಂದು ರಾಗಿ ಕೂಡ ತಿನ್ಬೋದು ನೋಡ್ರಿ, ಅಷ್ಟು ಮಸ್ತಾಗೈತೆ ಸಾಂಬಾರು ಅಂತರು. ನೋಡಿ, ನಾ ಹೇಳಿದಂಥ ಸೀಕ್ರೆಟ್ ಫಾಲೋ ಮಾಡಿ ಈ ಥರ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ನೋಡಿರ್ಬೇಕಾರೆ ನಿಮ್ಮ ಮನೆ ತುಂಬೆಲ್ಲ ಸಾಂಬಾರಿನ ಪರಿಮಳ ಘಮ ಘಮ ಅಂತ ಇರ್ತೈತಿ. ರುಚಿ ಕೂಡ ಅಷ್ಟೇ ಪರ್ಫೆಕ್ಟಾಗಿರ್ತೈತಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರನ್ನು. ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಪೆಷಲ್ ರಾಗಿ ಮುದ್ದೆ ಜೊತೆ ಪರ್ಫೆಕ್ಟಾಗಿ ತರಕಾರಿ ಕಟ್ಟು ಸಾರನ್ನು ಹೇಗೆ ಮಾಡೋದು ಅಂತ. ಹಾಗಾದ್ರೆ ಈ ಒಂದು ತರಕಾರಿ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರು ಕಲಿಯೋರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಹಾಗಾದ್ರೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.